ಇಲ್ಲಿ ತನಕ 28 ಜನ ಪ್ರಾಣ ತೆಗೆದಿದ್ದಾರೆ. 28 ಜನ, ಅದರಲ್ಲಿ ವಿದೇಶಿಗರು ಇದ್ದಾರೆ. ಸಾವನ್ನಪ್ಪಿದವರ ಸಂಖ್ಯೆ 28ಕ್ಕೆ ಏರಿದೆ. ವಿದೇಶಿ ಪ್ರಜೆಗಳು ಕೂಡ ಇದ್ದಾರೆ, ಇಬ್ಬರು. 12ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇದು ಅಮೆರಿಕದ ಅಧ್ಯಕ್ಷರು ಭಾರತದಲ್ಲಿದ್ದಂಥ ಸಂದರ್ಭದಲ್ಲಿ, ದೇಶದ ಪ್ರಧಾನಿ ಸೌದಿ ಅರೇಬಿಯಾಕ್ಕೆ ಹೋದಂಥ ಸಂದರ್ಭದಲ್ಲಿ, ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಿರುವಂಥ ಸಂದರ್ಭದಲ್ಲಿ, ಒಂದು ಕಡೆಗೆ ಏನು ಅಂತಂದರೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಭಾರತದ ವಿರುದ್ಧ ಕೈ ಎತ್ತದಂಥವರು ರಾಣಾ ಸಹಿತವಾಗಿ ಅದರನ್ನು ಗಡಿಪಾರು ಮಾಡಾದ ಮೇಲೆ ಆಗಿರುವಂಥ ಬೆಳವಣಿಗೆ ಇದೆಯಲ್ಲ, ಇದು ನಿಜಕ್ಕೂ ಇದು ದೊಡ್ಡ ಬೆಳವಣಿಗೆ. ಹೀಗಾಗಿ ಇಡೀ ದೇಶ ಆಗ್ರಹಿಸ್ತಾ ಇದೆ, ಬಿಡಬೇಡಿ ಈ ನೀಚರನ್ನ, ಬಿಡಬೇಡಿ ಈ ಪಾಪಿಗಳನ್ನ ಅಂತ. ಉಡಾಯಿಸಬೇಕು ಇಂಥ ಪಾಪಿಗಳನ್ನ, ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ. ಅಭಿ, ಸೈಟ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬನ್ನಿ, ಅರ್ಕೇಶ್ ನಮ್ಮ ಜೊತೆಗಿದ್ದಾರೆ. ಕೆ ಅರ್ಕೇಶ್ CRPFನ ನಿವೃತ್ತ IGP ಆಗಿ ಕರ್ತವ್ಯ ನಿರ್ವಹಿಸಿದಂಥವ್ರು. ಅಷ್ಟೇ ಅಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ಉಗ್ರರಿಗೆ ಮುಖಾಮುಖಿ ನಿಂತು ಗುಂಡು ಹಾರಿಸಿದಂಥವ್ರು. ಅಂತ IGP ಅರ್ಕೇಶ್ ನಮ್ಮ ಜೊತೆಗಿದ್ದಾರೆ. ಅರ್ಕೇಶೇ, ನೋಡ್ತಾ ಇದ್ದೀರಿ, ಕಂಡು ಕೇಳರಿಯದಂಥ ಘಟನೆ. ನಾನು ಹೇಳ್ತಾ ಇದ್ದೆ ಒಂದಷ್ಟು ವಿವರಗಳನ್ನು. 2001ರಿಂದ ಇಲ್ಲಿ ತನಕ ಈ ರೀತಿ ಘಟನಾವಳಿಗಳು, ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈ ರೀತಿ ಘಟನಾವಳಿಗಳಾಗಿರಲಿಲ್ಲ. ಇಲ್ಲಿ ತನಕ ಬಂದು ನಿಂತಿದ್ದಾರೆ ಉಗ್ರರು ಅಂತಂದರೆ ಏನು ಅರ್ಥ ಸರ್? ಎಲ್ಲಿ ನಮ್ಮ ವಿಫಲತೆ ಎಲ್ಲಿ ಕಾಣ್ತಾ ಇದೆ ಅರ್ಕೇಶ್ ಅವರೇ? ಇದನ್ನ ವಿಫಲತೆ ಅಂತ ಹೇಳಲಿಕ್ಕಾಗಲ್ಲ. ಕಾಶ್ಮೀರದಲ್ಲಿ ಇತ್ತೀಚೆಗಾದ ಐತಿಹಾಸಿಕ ಪರಿವರ್ತನೆಗಳು ಪಾಕಿಸ್ತಾನವನ್ನು ಪ್ರವೋಕ್ ಮಾಡಿದ್ದಾವೆ. ಆರ್ಟಿಕಲ್ 370 ಅಬಾಲಿಷ್ ಆದಮೇಲೆ ಮತ್ತು ಕಾಶ್ಮೀರದಲ್ಲಿ ರಿಲೇಟಿವ್ ಪೀಸ್ ಸ್ಥಾಪಿತವಾಗ್ತಾ ಇರೋದ್ರಿಂದ ಪಾಕಿಸ್ತಾನ ಈಗ ಚಡಪಡಿಸ್ತಾ ಇದೆ. ಪಾಕಿಸ್ತಾನದ ಇಂಟರ್ನಲ್ ಫೋರ್ಸಸ್ ಸರ್ಕಾರದ ಮೇಲೆ ಮತ್ತು ಮಿಲಿಟರಿ ಮತ್ತು ISI ಮೇಲೆ ಸಾಕಷ್ಟು ಪ್ರಭಾವ ಬೀರಿ ಪಾಕಿಸ್ತಾನ ಕಾಶ್ಮೀರವನ್ನು ಪಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾ ಇದೆ ಅಂತ ಅನ್ನೋ ಥರದ ಪ್ರಭಾವವನ್ನು ಅವ್ರ ಮೇಲೆ ಬೀರ್ತಾ ಇದೆ. ಅರ್ಕೇಶ್ ಅವರೇ, ಇದಕ್ಕೆ ನಿಮ್ಮ ಮಾತಿಗೆ ಒಂದಷ್ಟು ಸೇರಿಸಿ ಹೇಳೋದಾದ್ರೆ, ವಾರ 10 ದಿವಸದ ಹಿಂದಿನ ಮಾತು. ಯಾಕಂದರೆ ಈ ಪಾಕಿಸ್ತಾನದ ಹಿರಿಯ ಸೇನಾಧಿಕಾರಿ, ಅಂದರೆ ಈ ಪಾಕಿಸ್ತಾನದ ಆರ್ಮಿ ಚೀಫ್ ಮಾತಾಡಿದಂಥ ಮಾತುಗಳು, ಕಾಶ್ಮೀರದ ಬಗ್ಗೆ ಅವನು ಆಡಿದಂಥ ಮಾತುಗಳು, ಬಹುಶಃ ಅವನು ಆಡಿದಂಥ ಅವತ್ತು ಆ ರೀತಿ, ಆ ಮಾತಿನ ಧಾಟಿ ಅರ್ಥ ಮಾಡ್ಕೊಂಡ್ರೆ ಪಾಕಿಸ್ತಾನ ಇದ್ರ ಹಿಂದಿರುವಂಥದ್ದು ತುಂಬ ಸ್ಪಷ್ಟ, ಅಂಗೈನ ಗೆರೆಗಳಷ್ಟೇ ಸ್ಪಷ್ಟ. ಯಾಕಂದರೆ ನೀವು ಹೇಳ್ದಂಗೆ ಎಲ್ಲೋ ಒಂದು ಕಡೆಗೆ ಅವರಿಗೆ ಅಸಮಾಧಾನ ಕಾಡ್ತಾ ಇತ್ತು, ಜೊತೆಗೆ ಏನು ಅಂದರೆ ಭಾಳ ಹಿನ್ನಡೆ ಆಗ್ತಾ ಇತ್ತು. ಅದರ ಪರಿಣಾಮ ಅಂತಿರ್ತಾವು. ಖಂಡಿತ ಇದು ಪಾಕಿಸ್ತಾನ್ ಮಿಲಿಟರಿ ಚೀಫ್ ಮಾತಾಡಿರೋವಂಥ ಮಾತು, ಹಿಂದೂ ಮುಸ್ಲಿಂ ಡಿವೈಡ್ ಅನ್ನೋದ್ರ ಬಗ್ಗೆ ಹೇಳಿರೋ ಮಾತು, ಅವನ ತಡ್ಕೊಳ್ಳಿಕ್ಕಾಗದೆ ಮಾಡಿರೋವಂಥ ಒಂದು ಪ್ರತಿಕ್ರಿಯೆ. ಅದರ ಪ್ಲ್ಯಾನ್ ಇವತ್ತು ಎಕ್ಸಿಕ್ಯೂಟ್ ಆಗಿದೆ. ಈಗ ಬೈಸರನ್ ಅನ್ನೋ ಜಾಗ ಪೆಹಲ್ಗಾಮ್ನಿಂದ ಸುಮಾರು 5-6 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಅಥವಾ ಕುದುರೆ ಮೇಲೆ ಹೋಗಬೇಕಾಗಿರುವಂಥ ಜಾಗ. ಇದನ್ನು ಭಾರತದ ಕಾಶ್ಮೀರ, ಏನು ಸ್ವಿಟ್ಜರ್ಲೆಂಡ್ ಅಂತ ಹೇಳ್ತಾರೆ. ಈ ಜಾಗ ಸುತ್ತಲೂ ಕಾಡಿದೆ, ಸಾಕಷ್ಟು ಬೆಟ್ಟಗುಡ್ಡಗಳಿದ್ದಾವೆ ಮತ್ತು ಟೆರ್ರಿಸ್ಟ್ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯ ಇದೆ. ಅಲ್ಲಿ ವಾಸಿಸೋ ಜನ ಹೆಚ್ಚು ಜನ ಆದಿವಾಸಿಗಳು, ಮುಸ್ಲಿಂ ಆದಿವಾಸಿಗಳು. ಅವರು ಕುದುರೆಗಳನ್ನು ಇಟ್ಕೊಂಡು ಜನಗಳನ್ನು, ಟೂರಿಸ್ಟ್ಗಳನ್ನ ಈ ಬೈಸರನ್ ಜಾಗಕ್ಕೆ ಪೆಹಲ್ಗಾಮ್ನಿಂದ ಕರ್ಕೊಂಡೋಗೋ ಕಾಯಕವನ್ನು ಮಾಡಿಕೊಂಡು ಅಲ್ಲಿ ಬದುಕ್ತಿದ್ದಾರೆ. ಅಲ್ಲಿ ಕೆಲವರು ಓವರ್ ಗ್ರೌಂಡ್ ಸಪೋರ್ಟರ್ಸ್ನ ಅವರು ಟೆರ್ರಿಸ್ಟ್ ಸಂಪಾದನೆ ಮಾಡಿಕೊಂಡಿದ್ದಾರೆ. ಅವ್ರ ಸಹಾಯದಿಂದ ಅಲ್ಲಿ ಸೆಕ್ಯೂರಿಟಿ ಫೋರ್ಸ್ಗಳ ಪ್ರೆಸೆನ್ಸ್ ಹೆಚ್ಚು ಇಲ್ಲದೇ ಇದ್ದದ್ದನ್ನು ಗಮನಿಸಿ ಈ ಜಾಗವನ್ನು ಚೂಸ್ ಮಾಡಿಕೊಂಡು ಈ ಸಮಯದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಟೆರರಿಸಮ್ನ ಲಕ್ಷಣಗಳನ್ನು ನೋಡಿದ್ರೆ, ಎಲ್ಲಿ ಟೆರರಿಸ್ಟ್ ಯಾವಾಗ ಯಾವ ಜಾಗದಲ್ಲಿ ಯಾರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅನ್ನೋದನ್ನು ಅವನು ಡಿಸೈಡ್ ಮಾಡ್ತಾನೆ. ಎಲ್ಲಿ ಸೆಕ್ಯೂರಿಟಿ ಫೋರ್ಸ್ಗಳು ಇಲ್ವೋ, ಎಲ್ಲಿ ಯಾವ ಸಮಯದಲ್ಲಿ ಈ ಅಟ್ಯಾಕ್ ಮಾಡಿದ್ರೆ
ಅವರು ಬಯಸಿರುವಂತಹ ರಿಸಲ್ಟನ್ನು ಅದರಿಂದ ಪಡ್ಕೊಳ್ಬಹುದೋ, ಯಾರನ್ನು ಕೊಂದರೆ ಅವರ ಬಯಕೆ ಈಡೇರುತ್ತೋ ಅಂಥದ್ದನ್ನು ನೋಡಿ ಮಾಡ್ತಾರೆ. ಇವರ ಉದ್ದೇಶ ಹಿಂದೂಗಳನ್ನೇ ಸೆಲೆಕ್ಟ್ ಮಾಡಿ ಕೊಂದಿರುವುದರ ಉದ್ದೇಶ ಭಾರತದ ಹಿಂದೂಗಳನ್ನು ಪ್ರವೋಕ್ ಮಾಡುವಂಥದ್ದು. ಇಡೀ ದೇಶದಲ್ಲಿ ಇವತ್ತು ಜನ ಭಾವುಕರಾಗಿದ್ದಾರೆ, ಅದರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಮತ್ತೆ ISIನ ಉದ್ದೇಶ. ಅರ್ಕೇಶ್ ಅವರು ಈಗ ನಾನು ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕು ಸರ್, ವೆರಿ ಇಂಪಾರ್ಟೆಂಟ್ಲಿ. ಅಲ್ಲಿ ಒಂದಷ್ಟು ಏನು ಅಂದರೆ ಜನರನ್ನ ಸಾಗಿಸುವಂಥ ನಿಟ್ಟಿನಲ್ಲಿ ಈ ಬೈಕ್ಗಳನ್ನು ಪ್ರೊವೈಡ್ ಮಾಡಲಾಗಿದೆ, ಅಂಥ ಬೈಕ್ಗಳನ್ನೇ ಇವರು ಬಳಸ್ಕೊಂಡು ಮುಷ್ಟಿ ಒಳಗಡೆ ಬಂದಿದ್ದಾರೆ ಅಂತ. ಅಷ್ಟು ಸುಲಭವಾಗಿ ಸ್ಥಳೀಯರ ಬೆಂಬಲ ಇಲ್ದನೇ ಅರ್ಕೇಶ್ ಅವರೇ ಇವರು ಒಳಗಡೆ ಬರೋಕ್ಕೆ ಸಾಧ್ಯನಾ? ಸ್ಥಳೀಯರ ಬೆಂಬಲ ಇಲ್ದನೇ ಇಷ್ಟರ ಮಟ್ಟಿಗೆ ಬಾಲ ಬಿಚ್ಚಕ್ಕೆ ಸಾಧ್ಯನಾ? ಯಾಕಂದರೆ ತಾವು ಕೂಡ ಮುಖಾಮುಖಿ ಇವರ ಜೊತೆಗೆ ಹೋರಾಟ ಮಾಡಿರುವಂಥವ್ರು, ಈ ರೀತಿ ಒಳಗಡೆ ಬಂದಂಥ ಸನ್ನಿವೇಶವನ್ನು ಸಂದರ್ಭಗಳನ್ನು ಎದುರಿಸಿರುವಂಥವ್ರು. ಏನಂತೀರಿ ಇದ್ರ ಬಗ್ಗೆ? ಓವರ್ ಗ್ರೌಂಡ್ ಟೆರರಿಸ್ಟ್ಗಳ ಸಪೋರ್ಟ್ ಇಲ್ದೇನೆ ಆಪರೇಟ್ ಮಾಡುವಂಥದ್ದು ಸಾಧ್ಯವಿಲ್ಲ. ಟೆರರಿಸ್ಟ್ಗಳು ನಮಗೆ ಹೊರಗಡೆ ಕಾಣಿಸೋರು 2-3 ಜನ ಮಾತ್ರ. ಆದರೆ ಅವ್ರ ಹಿಂದ್ಗಡೆ ಒಂದು ನೆಟ್ವರ್ಕ್ ಇರುತ್ತೆ. ಅವ್ರಿಗೆ ಶೆಲ್ಟರ್ ಕೊಟ್ಟಿರ್ತಾರೆ, ಅವರ ಆಯುಧಗಳನ್ನು ಬೇರೆ ಬೇರೆ ಜಾಗಗಳಲ್ಲಿ ಇಟ್ಟಿರ್ತಾರೆ, ಮತ್ತೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತಾರೆ. ಈ ಸಹಕಾರ ಇಲ್ಲದೇನೆ ಈ ಥರದ ಘಟನೆಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದರಲ್ಲಿ ಸ್ಪಷ್ಟವಾಗಿ ಈ ಲೋಕಲ್ ಎಲ್ಲರೂ ನಾವು ಇವತ್ತು ಬ್ಲೇಮ್ ಮಾಡಲಿಕ್ಕಾಗಲ್ಲ. ಕೆಲವು ಜನ ಈ ಟೆರರಿಸ್ಟ್ಗಳು ಎಲ್ರಿಗೂ ಗೊತ್ತಾಗುವ ಹಾಗೆ ಅಥವಾ ಎಲ್ಲ ಜನಗಳ ಸಪೋರ್ಟ್ ಇಟ್ಕೊಂಡು ಈ ಥರದ ಘಟನೆಗಳನ್ನು ಮಾಡಲ್ಲ. ಅಲ್ಲಿ ಕೆಲವು ಜನರನ್ನ ಮಾತ್ರ ಇವರು ಬಳಸ್ಕೊಳ್ತಾರೆ. ಯಾಕೆಂದ್ರೆ ಹೆಚ್ಚು ಜನರಿಗಿದು ಗೊತ್ತಾದಷ್ಟು ಇನ್ಫಾರ್ಮೇಶನ್ ಲೀಕ್ ಆಗುವ ಸಾಧ್ಯತೆ ಇದೆ, ಸೆಕ್ಯೂರಿಟಿ ಫೋರ್ಸ್ಗಳ ಅಲರ್ಟ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಅವರು ಕೆಲವ್ರನ್ನ ಬಳಸ್ಕೊಳ್ತಾರೆ. ಈ ಓವರ್ ಗ್ರೌಂಡ್ ಟೆರರಿಸ್ಟ್ ಈ ಜಾಗದಲ್ಲಿ ಒಂದು 2-3 ಜನರು ಮಾತ್ರ ಇದ್ದಿರಬಹುದು. ಆದ್ರೆ ನೆಟ್ವರ್ಕ್ ಬಹಳ ದೊಡ್ಡದಾಗಿದೆ ಅನ್ನುವಂಥ ಮಾತು. ಈಗ ಏನು ಸರ್, ಈಗ ತಕ್ಷಣಕ್ಕೆ ಆಗಬೇಕಾಗಿರುವಂಥದ್ದು ಏನು? ತಕ್ಷಣಕ್ಕೆ ಇಲ್ಲಿ ಯಾವ ರೀತಿ ಕ್ರಮಗಳನ್ನು ಜರುಗಿಸಬೇಕು, ಯಾವ ರೀತಿ ಕೋಂಬಿಂಗ್ ಕಾರ್ಯಾಚರಣೆ ಆಗಬೇಕಿಲ್ಲಿ, ಏನಂತೀರಿ ಇದ್ರ ಬಗ್ಗೆ? ಇವತ್ತಿನ ನೆನ್ನೆಯ ಜನರ ಕೊಂದಿರೋ ಘಟನೆ ಇಡೀ ದೇಶವನ್ನು ಪ್ರವೋಕ್ ಮಾಡಿರೋದ್ರಿಂದ ಜನ ಇಮಿಡಿಯೇಟ್ ರಿಯಾಕ್ಷನ್ ಅನ್ನ ಬಯಸ್ತಾರೆ. ಆದರೆ ಸೆಕ್ಯೂರಿಟಿ ಫೋರ್ಸ್ಗಳು ಮತ್ತು ಸರ್ಕಾರ ಯೋಚನೆ ಮಾಡಿ ರಿಯಾಕ್ಷನ್ ಮಾಡಬೇಕಾಗಿದೆ. ಆ ಕೆಲಸವನ್ನ ಮಾಡ್ತಿದ್ದಾರೆ. ಇದಕ್ಕಾಗಲೇ ಒಂದು ನೆಟ್ವರ್ಕ್ ಇದೆ, ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅನ್ನ ಬಳಸ್ಕೊಂಡು ರಿಯಾಕ್ಟ್ ಮಾಡ್ತಾರೆ. ಪಾಕಿಸ್ತಾನದ ಉದ್ದೇಶ ಇವತ್ತು ಭಾರತೀಯರನ್ನೆಲ್ಲ ಪ್ರವೋಕ್ ಮಾಡಬೇಕು ಅಂತ ಅನ್ನೋದು. ಆ ನಿಟ್ಟಿನಲ್ಲಿ ಅವರು ಸಕ್ಸೀಡ್ ಆಗಿದ್ದಾರೆ. ನಾವು ಇವತ್ತು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ರೆ ವಿ ಆರ್ ಫಾಲಿಂಗ್ ಇನ್ ಟು ದೇರ್ ಟ್ರ್ಯಾಪ್. We should not fall into their trap. We should take ಸಿಸ್ಟಮ್ಯಾಟಿಕ್ ಆಗಿ ಹೊಡಿಬೇಕು ಅಂತ ಹೇಳಿ ಅಂತ ಕರೆಕ್ಟ್ ಪ್ಲಾನ್ ಮಾಡಿ ಹೊಡಿಬೇಕು ಅಂತೀರಿ ತಾವು? ಹೌದು. ಎಸ್ ಅರ್ಕೇಶ್ ಜಿ, ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಮತ್ತಷ್ಟು ಸಾಕಷ್ಟು ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಮಾತಾಡೋದಕ್ಕೆ. ಇದು ಅರ್ಕೇಶ್ ಅವರ ಮಾತು. ಅರ್ಕೇಶ್ ಸೇನೆಯಲ್ಲಿ ಅವರು ಯೋಧರಾಗಿದ್ದಂಥವರು, CRPFನಲ್ಲಿ ಅವರು ಉನ್ನತ ಹುದ್ದೆಗೆ ಇದ್ದಂಥವರು, ನಿವೃತ್ತ IGP. ಅವ್ರು ಹೇಳ್ತಾರೆ ಏನು ಅಂದರೆ ಪಾಕಿಸ್ತಾನದ ಉದ್ದೇಶವೇ ಅದು ಅತಿಯಾಗಿ ರೇಗಿಸುವಂಥದ್ದು ದೇಶದ ಒಳಗಡೆಗೆ ಅಲ್ಲೋಲ ಕಲ್ಲೋಲಗಳಾಗಬೇಕು. ಅದು ಹಾಕಿದಂಥ ದಾಳಕ್ಕೆ ನಾವು ಬೀಳಬಾರ್ದು, ಆದರೆ ಸಿಸ್ಟಮ್ಯಾಟಿಕಲಿ ಇವ್ರನ್ನ ಕರ್ಬ್ ಮಾಡಬೇಕು ಅನ್ನುವಂಥ ಮಾತು. ಜೊತೆಗೆ ಏನು ಅಂತಂದರೆ ಸ್ಥಳೀಯರ ಬೆಂಬಲ ಇಲ್ದನೇ ಒಬ್ಬರೋ ಇಬ್ಬರೋ ಬಂದು ಹೊಡೆದಿರ್ಬೋದು, ಸ್ಥಳೀಯರ ಬೆಂಬಲ ಇಲ್ದನೇ ಇದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥವ್ರನ್ನ ಹೊಡಿಬೇಕು. ಆವಾಗ ಮಾತ್ರ ಶಾಂತಿ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯ.